ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7:51 ಆಗೈತೆ ನೋಡಿ. ಎದ್ದು ಸ್ನೇಹಿತರೆ ಎದ್ದು ಅಷ್ಟು ಹಾಸಿಗೆ ಮರ್ಚಿಟ್ಟಿನಿ. ನಮ್ಮ ಶ್ರಾವಣ ನೋಡಿ ಕಸ ಹೊಡ್ಯಾಕತ್ತಾನ. ಶ್ರವಣ ನೀನು ಯಾರು ಹುಡುಗ ಅಂದಾರಪ್ಪ? ಯಾರು ಹುಡುಗ ಅಂದಾರ? ಸ್ವಲ್ಪ ಹುಡುಗೋದು ಅದರ ತುಂಬ್ಕೊಂಡು ಸ್ವಲ್ಪ ಹುಡುಗೋದು ಅದರ ತುಂಬ್ಕೊಂಡು ಸ್ನೇಹಿತರೆ ಶ್ರಾವಣಿಗೆ ವರ್ಕ್ ಮಾಡಾಕತ್ತ. ಸಂಜೆನಾಗ ವರ್ಕ್ ಮಾಡೋದು ಆಲಿಲ್ರಿ. ಯಾಕಂದ್ರೆ ಸಂಜೆನೇ ನನಗೆ ಆರಾಮಿಲ್ಲ, ಮಲ್ಕೊಂಬಿಟ್ಟೆ. ಈಗ ಎದ್ದೀನಿ ರೀ, 6ಕ್ಕೆ ಎದ್ದೀನಿ. ಎದ್ದು ಮಾಡಂಗಾಗವಲ್ಲ ಸ್ನೇಹಿತರೆ, ಫುಲ್ಲು ಸುಸ್ತಾಗಿಟ್ಟೈತೆ ನೋಡಿ. ಫುಲ್ ಮನುಷ್ಯ ಇರಾನನ್ನ ಕೇಳಿ ಇರಾನ ಐತಿ. ಓದ್ಕೋತ ಬರೀ ಮಮ್ಮ. ಏನು ಮಾಡಾಕತ್ತೀವ ರಜ? ಬರೀ ಸ್ನೇಹಿತರೆ ಕಸ ಹುಡುಗಿ ಒಂದಿಟ್ಟು ಅಕ್ಕಿಗೆ ಪಲಾವ್ ಮಾಡ್ತೀನಿ. ನೀ ಹಸು ನೋಡ್ತೀಯ ಅಪ್ಪ ಕಸ ಬಂದುಬಿಟ್ಟು ಕ್ಲೀನ್ ಮಾಡಿ ಮಸ್ತ್ ಸಿಗ್ತೀನಿ ನೋಡಿ ನಿಮ್ಗೆ. ನೀವು ಒಳಗೆ ಹೋಗಿಲ್ರಿ, ನಾ ಇಲ್ಲೇ ಕುಂತೀನಿ. ಮಾಡೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ ನೋಡಿ. ಮಳೆ ಬರಾಕತ್ತೈತ್ರಿ. ಮುಂಜಾನೆ ತಂಪು ಅಂದ್ರಿ. 8:18 ಆಯ್ತು ರೀ. ಒಳಗೆ ಹೋಗಿಲ್ಲ ನಾ ಸ್ನೇಹಿತರೆ. ಇವಾಗ ನನಗೆ ಅನ್ಸುತ್ತೆ ನೋಡಿ, ನಾ ಈ ಮನೆ ಕಸ ಹೊಡ್ಯೋಕ್ಕಾಗವಲ್ದ್ರಿ. ಈಗ ಈ ಪಡ್ಸಾಲಿ ಅಟ್ಟ ಕಸ ಹೊಡ್ಯೋಕ್ಕಾಗವಲ್ದು ನೋಡಿ. ಆ ಹುಡುಗರಾಗನೇ ಬೇಕಿ ಬಿಡ್ತು ಸ್ನೇಹಿತರೆ. ಅವಾಗ ಹೆಂಗೆ ನಾನು ಎಷ್ಟು ಪಡ ಕೆಲಸ ಮಾಡ್ಕೊಳಕ್ಕೆ, ಯಾಕೆ ಇಷ್ಟು ಹುಷಾರು ತಪ್ಪೈತೆ? ಹುಷಾರು ಭಾಳ ಇಲ್ಲ ಸ್ನೇಹಿತರೆ, ಕಂಡಪಟ್ಟಿ ಹುಷಾರಿಲ್ಲ. ಕೇಳ್ಬೇಕಾ ಶ್ರಾವಣಿ ಕೇಳಿ ಜ್ವರ ಮತ್ತು ಹಂಗೆ ಅದ್ರಾಗ ಮಾಡ್ಬೇಕ್ರಿ. ಇವತ್ತಿಟ್ಟು ಎದ್ದೀನಿ ರೀ, ಎದ್ದು ಮಾಡ್ಬೇಕಂತ ಎದ್ದೀನಿ. ಆಗ್ತಾಯಿಲ್ಲ ನೋಡಿ ಸ್ನೇಹಿತರೆ. ಒಳಗೆ ನೋಡಿ ಇಲ್ಲೇ ಒಳಗಿನ ಇಲ್ರಿ. ಅದು ನಿನ್ನೆ ಪರೋಟ ಮಾಡಿನಿಲ್ಲ, ಪರೋಟ ಉಂಡ್ರಂತೇಳಿ ಹಾಕ್ಕೊಟ್ಟೀನಿ ರೀ ಮಕ್ಕಳು. ಹಂಗೆ ಇಟ್ಬಿಡೋ ಗಂಗಾಳ ಬೇಕು ಯಾವ ಥರ ಮಾಡೈತೆ ನೋಡಿ. ಈ ಥರ ಆಗೈತೆ ನೋಡಿ ಮನೆ. ಬನ್ನಿ ಸ್ನೇಹಿತರೆ, ಇದಿಟ್ಟು ಕ್ಲೀನ್ ಮಾಡಿ ಪಲಾವ್ ಮಾಡ್ತೀನಿ. ಪಲಾವ್ ಮಾಡಿ ಮಸ್ತ್ ಸಿಗ್ತೀನಿ ರೀ ನಿಮ್ಗೆ. ಏನು ಮಾಡೋದು ನೋಡಿ, ಮನುಷ್ಯ ಮಿಕ್ಕಿ ಸ್ನೇಹಿತರೆ ಯಾವುದು ಆಗಲ್ಲ ನೋಡಿ. ಮಿಕ್ತು ಅಂದ್ರೆ ಮುಗೀತ್ರಿ. ಇನ್ನೇನು ಪರೋಟ ತರಕ್ಕೆ ಹೋಗಲ್ಲ ಸ್ನೇಹಿತರೆ. ನನಗೇನು ಪರೋಟ ಇಷ್ಟ ಆಗಿಲ್ಲ ತಿನ್ನಕ್ಕಂತಲ್ಲ. ಮೈದಾ ಇಟ್ಟೀನಿ ರೀ ನಾನು. ಪರೋಟ ಆದ್ರೆ ಎದುರು ಇರ್ತಾವೆ ಅಂತ ನಾ ಅಂತೀನಿ ರೀ. ಅದು ಮೈದಾ ಇಟ್ಟರೆ ಮೊದ್ಲಾಗ ಗೊತ್ತಿದ್ದನ್ನು ತರ್ದಿದ್ದಿಲ್ಲ ರೀ. ಎಲ್ಲರೂ ಕಮೆಂಟ್ ಅದೇ, ಅಕ್ಕ ಪರೋಟ ತರಬೇಡಿ, ಪರೋಟ ತರಬೇಡ್ರಿ, ಮಕ್ಕಳಿಗೆ ಕೊಡಬೇಡ್ರಿ ಅಂತ. ಅವಾಗೂ ಇದು ಏನೋ ಅಂತಾರಲ್ಲ, ಪಾಸ್ತಾ ಭಾಳ ತೊಗೊಂಬರ್ತಿದ್ದೀನಿ ರೀ. ಎಲ್ಲರೂ ಹಿಂಗೆ ಅಂದ್ರಿ, ತರಬೇಡ್ರಿ ಅಕ್ಕ ಪಾಸ್ತಾ ಅಂತಂದ್ರಿ. ಬಿಟ್ಟನೆ ಸ್ನೇಹಿತರೆ ನೋಡಿ. ಇಟ್ಟು ಮೊಸರಿಗಿಟ್ಟು ತಿಕ್ತೀನಿ ರೀ. ಶ್ರಾವಣಿನ ಕೆಮ್ಮಾಕತ್ತ, ಬಿಸಿನೀರು ಕಾಸ್ಕೊತೀನಿ. ಕುಡಿದು ಬ್ರಷ್ ಮಾಡಿ ಒಂದು ಸ್ವಲ್ಪ ಪಲಾವ್ ಮಾಡ್ತೀನಿ ರೀ. ಬಿಸಿ ಮಾಡಿ ಕಟ್ತೀನಿ ರೀ ಆಕಿಗೆ. ನಿನ್ನೆ ಏನಿಲ್ಲ ಹಂಗೆ ಹೋಗೈತೆ ಮಗಳು. ಹೊರಗಿಂದೆಲ್ಲ ಕ್ಲೀನ್ ಆಗೈತಿ. ಬನ್ನಿ ಸ್ನೇಹಿತರೆ. ಹಸಿ ಕೊಡಪ್ಪ ಯಪ್ಪ ಮುಕ್ಕೋತೀನಿ ಅಂತಂದ್ರೆ ಹಿಂದಿನ ಚಿಲ್ಕ ಹಾಕ್ಬಿಡು. ಯಾರಿಗಿದೆ ಹಾಸಿಗೆ ಹಾಸೋದು? ಯಾರಿಗೆ ಹಾಸಿಗೆ ಹಾಸಕತ್ತಿ? ಯಾಕ? ನಾ ಹಾಸ್ಕೋತೀನಿ ಬಿಡು ಯಪ್ಪ. ಯಾಕ ಯಾಕಂತೀನಿ? ಎಲ್ಲಿಗೆ ಹೋಗ್ತಿ? ನಂಗೆ ಆರಾಮಿಲ್ಲ, ನಾನು ನೋಡ್ಕೊಂಡವ್ರು ಯಾರು? ಮತ್ತು ನಾ ಮುಕ್ಕೊಂಡೆ ಅಂದ್ರೆ ನೀರು 5:30 ಬರ್ತಾ ಆಕಿ. ನೀವು ಹೋಗ್ಬೇಡಪ್ಪ ನಾನು ಬಿಟ್ಟು. ಶಾಲೆ ನೀನು ಹೋಗಿದ್ದಿ? ಯಾಕೆ ನೀನು ಯವ್ವ ನೀನೇ ಎಲ್ಲಿ ಬರ್ತಾ ಬಿಡು ಅಂತೇಳಿ ಇದು ಮಾಡಿಲ್ಲವ ನೋಡಿ ಸ್ನೇಹಿತರೆ. ಅವ್ವ ಬಂದಾಳ. ಫ್ರಿಜ್ ಯಾಕಲ್ಲಿ ಸುಡಾಕತ್ತೆ ಸ್ನೇಹಿತರೆ, ಯಾಕೋ ಗೊತ್ತಿಲ್ಲ, ಭಯಂಕರ ಸುಡಾಕತ್ತೈತೆ. ಇವಾಗ ಬಂದ್ ಮಾಡೀನಿ, ವಾಸನೆ ಬರಾಕತ್ತೈತೆ. ಅದಕ್ಕೆ ವಿಡಿಯೋದಾಗ ಮಾತಾಡಲಿಲ್ಲ ನಾನು. ಅದೇ ಒಂದಿಷ್ಟು ವಿಚಾರ ಆಯ್ತು. ಸ್ವಲ್ಪ ಚಹಾ ಇಟ್ಟಿವಿ ಸ್ನೇಹಿತರೆ ಇಲ್ಲಿ. ಅವು ಬಂದಾಳ, ಬಾಂಡೆ ತೆಗಕತ್ತಾಳ್ರಿ. ಚಹಾ ಒಂದು ಸ್ವಲ್ಪ ಬಿಸಿನೀರು ತಕ್ಕೊಂಡು ಚಹಾ ಮಾಡಿದ್ರಾತಂತ ನೀರು ಕಸಕ್ಕಿಟ್ಟೀನಿ. ಬೈಯಾಕತ್ತಾಳ್ರಿ ದಡಮ್ಮ. ಫೋನ್ ಹಚ್ಚಬೇಕಿಲ್ಲ, ಇಲ್ಲಾರಾಗತ್ತೇನೆ ಏನು ಚಂದ ಅಂತೇಳಿ. ಚಹಾ ಕೊಡ್ತಿಕ್ಕಕ್ಕೈತೆ ಬಾಳ್ ಬೇವು ಮುಡಿ ಬಂದು ಆಕಿ ಮಾಡ್ತಿದ್ದಿಲ್ಲ. ಮಾಡೈತೆ ನೋಡಿ ಅವ್ವ. ನೀನು ನಾನೇ ಹಚ್ಚಿಲ್ಲವ, ನೀನೇ ತನ್ನ ಹೋದಾಗ ಏನು ಮಾಡ್ತೀನಿ. ನಿನಗೂ ವಯಸ್ಸು ಬರ್ತು ನಾನು ಬಲ್ಲದ ಮಾಡಾಕ. ಅಲ್ಲ ನಾನೇ ಮುಕ್ಕೊಂಬಿಟ್ಟಿನಿ. ಯಾರ ಮೆಣಸನ್ನೇಕಾರ ಕೊಡು ಅಂತ ಹೋದವು ನೀವು. ಆವೆ
ಇಲ್ಲೇ ಮಗ್ಳು ಇದ್ರೆ ಹೋಗಲ್ಲ, ದೊಡ್ಡವ್ರ ಮನೆಗೆ ಹೋಗಲ್ಲ. ಅವ್ರು ದೊಡ್ಡವ ಮುಂಜಾನೆ ಹಿಂಗೆ ಬಂದು ಉಣ್ತಿನ್ನು ಬಾ ಅನ್ಲಿಲ್ಲ. ತಾಬಲ್ಲ ಜಗ ಬಲ್ಲ ನಮಗೆ ಯಾರಿಗಾರ ಏನಟನ ಅಲ್ಲಿ ಅವ್ರು ಅಟ್ಟಿರಕ್ಲಾರ ಇಟ್ಟು ಬಡ್ಕೋತೀರ. ಏನು ತಿಳ್ಕೊತೀವ ಯಾವ ದೇವ್ರು ನಮ್ಗೆ ಇಟ್ಟಿರ್ತಾನೆ. ಇಲ್ಲಿ ಅಲ್ಲಿನ ಅವ್ರನ್ನ ಅಲ್ಲಿದ್ದು ಇನ್ನೂ 1 ಕಿಲೋಮೀಟ್ರ್ ದೂರ ಇರಕ್ಲೆ ಬಡ್ಕೋತೀನಿ ಇಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ಅಕ್ಕಿನೂ ಬಲ್ಲಿ ಅಕ್ಕಿಗೆ ಚಾ ಮಾಡಿಕೊಡ್ತೀನಿ ಅವ. ಅದು ನಿಮ್ಮ ಮಗಳು ಇನ್ನು ಬಂದು ಉಪವಾಸ ನೋಡ್ಯವ 2 ದಿನ ಆಯ್ತು. ಅರುಣ ಇಲ್ಲದಾಗ ನಿನ್ನೆ ಮಾತ್ರ ಈ ಹೊತ್ತಿಗೆ ಎದ್ದು ಕಸ ಹುಡುಗಿ ನೋಡಿ ತಳಗಾಸ ಮನಿನ ಇವತ್ತಿನ ಸ್ವಲ್ಪ ಈಗ ನಿನ್ನ ಮಾತ್ರ ಮುಕ್ಕೊಂದಕ್ಕೆ ಅವು ಹೆಸರಿಲ್ಲ ಬಾಯಾಗ. ನೀನು ಎದ್ದೀನಿ ಆಪಪ್ಪ ಇವತ್ತಪ್ಪ. ಈಗ ನೀನು ಈ ಹೊತ್ತಿಗೆ ಎದ್ದೀನಿ ನಾನು ಮುಕ್ಕೋತೀನಿ ಸಪ್ಪ ಹಂಗೆ ಹೇಳೋಕ್ಕಾಗಲ್ಲ ಅಂತ ನಾತೀನಿ. ಇನ್ನಾಗಾರ ಎದ್ದಿ ಮಮ್ಮಿ ಉಣ್ಣಾಕೆ ಮಾಡಿಕೊಡು ಮುಕ್ಕೋತೀನಿ ಮತ್ತೆ ಅಂತ ನೀವು ಉಣ್ಣಾಕೆ ಮಾಡಿಕೊಡು ಈಗಾರ ಎದ್ದಿ ಅಂತ. ಅವಕ್ಕೆ ಏನು ಗೊತ್ತೇವ ಇದು ಮತ್ತು ಚಪಾತಿ ಮಾಡಿದ್ಯಾ, ಚಪಾತಿ ಆಲೂಗಡ್ಡೆ ಪಲ್ಯ ಮಾಡಿದ್ಯಾ ಚಂದಿನ ನೀನು ಇವತ್ತಿನಾಗ ಉಂಡ್ರು ನನಗೆ ಆಟೆ. ಮತ್ತು ಮುಂಜಾನೆ ಅದ ಚೆಲ್ಲಾಡಿದ್ರು ಊಟ ಸ್ವಚ್ಛ ಮಾಡಿದೆ ಮುಂಜಾನೆ ಅದು. ಯಾರು ಅಂತಾರೆ ಬಿಡು ಹುಡ್ಕೊಂಬಂದ್ರ. ನಿನ್ನ ಸ್ವಲ್ಪ ಚಹಾ ಮಾಡಿನಲ್ಲ, ಚಹಾ ಬ್ರೆಡ್ ಇನ್ನೊಂದು ಬ್ರೆಡ್ ಕೊಳ್ಳಿ ಏನಪ್ಪ ತಗೋ. ಮುಂಜಾನೆ ಅನ್ನ ತಿಂದ ಎದಕ್ಕಾಗತ್ತೆ ಬೇವ ಒಂದು ಬ್ರೆಡ್ ಎದಕ್ಕಾಗತ್ತದ? ಫೋನ ಹಚ್ಚಿಲ್ಲ ನನಗೆ. ನೀ ಮಿಕ್ಕೇ ಬಿಟ್ಟೈತಿ ನನ್ನ ತಲೆ ಆ ಕಡೆ ಏನನ್ನಂಗೆ ಆಗ್ಬಿಟ್ಟೈತಿ. ಇಂಥ ಇಷ್ಟು ದಿನ ಒಂದು ಜ್ವರ ಇಷ್ಟು ಸ್ವಲ್ಪ ಆದ್ರೆ ಅಂಜಲ್ಲ ನೋಡ್ತಿಲ್ಲ. ಮಂದಿ ನೋಡ್ತಾರೆ ಅಣಿಕೆ ಹಾಕ್ತಾರ, ಮುಕ್ಕೊಂದ ಎದ್ದಾರ ಅಂತ ಅಣಿಕೆ ಹಾಕ್ತಾರ. ಮುಕ್ಕೊಂದ ಎದ್ದ ಯಾರು ಯಾಕೆ ಅನ್ನಾರ. ನಾವು ಯಾರಿಗಾರ ಉಣೆಗೆ ಏನಾರ ಆತಂದ್ರೆ ಅಂತೀವಿ. ನಾವು ಏನತ್ತೆ ಭಾಷೆಯಲ್ಲಿ ಏನು ತಿನ್ರಿ ಇದನ್ನು ತಿನ್ರಿ ಅಂತೀವಿ ನಾವು. ನಮ್ಮದು ಹೆಂಗೆ ಜಲಮ ಮಂದಿದು ಹೆಂಗೆ ವಯವ ನನಗೆ ಹಚ್ಚಿ ಗಿಲಾಸ್ ಸಾರು ಕೊಟ್ಟಿದ್ದೆ ಮನೆ. ಮುದ್ಕಿರ್ತಾವೆ ಸಾರು ಮಾಡಿದಾಗಲ್ಲ ನೋಡು. ಮಾಡಿರ್ತೀನಲ್ಲ ಮಾಡಿಲ್ಲ ಕೊಡ್ತೀನಲ್ಲ ಅದಕ್ಕೆ ಕಿಟ್ಲಿ ಕೊಡಕ್ಕೆ ಬಂದ ಮೇಡ ಕ್ಯಾರಿಗೆ ಒಳಗೆ ಬರ್ಬೇಕಿಲ್ಲ. ನಿನ್ನೆ ಇನ್ನೂ ಇವತ್ತು ದಿನ ಇಟ್ರು ಅಣಿಕೆ ಹಾಕ್ಯಾರ ಯಾರ ನಿನ್ನೆ ಯಾರು ಅಣಿಕೆ ಹಾಕ್ಯಾಳು ಕದ ಮುಚ್ಚಿಬಿಟ್ಟಿದ್ದೆ ನಿನ್ನೆ. ನೀನು ತೆಗೆದಕ್ಕೆ ಹೋಗಿಬಿಡಿ ನಿನಗಾರ ಏನು ಗೊತ್ತು. ನೀನು ಚಾ ಹಾಕ್ಲಾಪ ಅದಕ್ಕೆ ಮನ್ಯಾಗ ಯಾವ್ದಾರು ಇಟ್ಟಿರ್ತೀನಿ ಇಂಥ ಹೊತ್ನಾಗೆ ನೀನು ಬಿಸಿಟ್ಟು ತಿಂದಾರ. ಆದರೂ ಇವ ಒಬ್ಬರ ಮನೆಗಾರ ಕೊಡುವಂತ ಹೋದವ ನೀವು ಮಕ್ಕಳು ಸಾರಿ ಇಲ್ವೇ. ನೀನು 7ಕ್ಕೆ ಮುಕ್ಕೊಂಡಿನಿಲ್ಲ ಆ ಹುಟ್ಟು ಇವನು ಮುಕ್ಕೊಂಡೇನು ಬಂದು ಯಾರ ಮನೆಗೆ ಕೊಡು ಅಂತ ಹೋಗಿಲ್ಲ. ನಮ್ಮ ಮುಕ್ಕೊಂದಾಳ ಜ್ವರ ಬಂದಂತ ಒಬ್ಬರ ಮನೆಗಿಲ್ಲ. ಒಂದು ಸ್ವಲ್ಪ ಬರ್ತೀಯ ಅಂತ ದೊಡ್ಡವನೇ ಅಂತ ನಾ ಬರಲ್ಲ. ನಮ್ಮ ಮಮ್ಮಿ ಅನ್ನ ಮಾಡ್ಯ ಉಂಡಿ ನಮ್ಮ ಮಮ್ಮಿ ಅನ್ನ ಮಾಡ್ಯ ಅಂತ ಯಾವ ಮುಂಜಾನೆ ಆ ದೊಡ್ಡವ ಅಂತಾನ. ನಾ ಬರೋದಿಲ್ಲ ದೊಡ್ಡಮ್ಮ ಅನ್ನ ಮಾಡ್ಯ ಅಂಬೇಡ ನಮ್ಮ ಮಮ್ಮಿ ಅನ್ನ ಮಾಡ್ಯಾಳ ಹೆಂಗಂದ್ಯಪ್ಪ. ಅನ್ನ ಪಲ್ಯ ಹಾಕೊಂಡು ಉಂಡು ಆವಾಗ ಉಂಡಾನ ಈಗ ಉಣ್ಣಾಕತ್ತಾನ. ಜೀವ ಹಿಂಗಾಗಿ ಹೋತ್ ನೋಡಿ ಅವ್ವ ಇವ್ರ ಸಾಲ. ಹೌದಾ ಊಡ್ರಾದ್ರ ಸ್ನೇಹಿತರೆ ಅವ್ವ ಬಾಂಡೆ ತಿಕ್ಕಿದ್ಲು ಬಟ್ಟೆ ಒಯ್ಯಕತ್ತಾಳ. ಆ ಕಡೆ ಒಯ್ತೀನಿ ಅಂದ್ರೆ ಬ್ಯಾಡ ಇಲ್ಲೇ ಬಡ್ದು ಹಾಕ್ಬಿಡು ಭಾಳದಾನೆ ಬಟ್ಟೆ ಅರ್ಧಂಬರ್ಧ ಮುಗ್ದೈತೆ. ನೀನು ಅರ್ಧ ಬಟ್ಟೆ ತೊಗೊಂಬಂದಿನಿ ರೀ. ನಾನು ಕೂಡ ಜಾಕ ಮಾಡಿದೆ ಇವಾಗ ಜಾಕ ಮಾಡಿ ಬಟ್ಟೆ ಕೊಟ್ಟೆ ಮಾಡ್ಕೇರಿ ಬಟ್ಟೆ ಒಯ್ಯಕತ್ತೈತೆ ನೋಡ್ರಿ. ನಮ್ಮವ್ವ ಬೇಸ್ಕೊಂಡಿದ್ದೆ ಆಕೆ ಕೈಯಾಗ ಹೇಳ್ಬೇಕಿಲ್ಲ ಫೋನ್ ಹಚ್ಚಬೇಕಿಲ್ಲ ಬಂದು ಏನು ರೈಟ್ ಹುಡ್ರಿ ಮಾಡಿಕೊಡ್ತಿದ್ದೆ ಅಂಥೇಳಿ. ಅದು ವಯಸ್ಸಾಗ್ಯ ಸ್ನೇಹಿತರೆ ಹಾಕಿ ನಿಲಕ್ಕೆ ಹಿಂಗಾಗಿ ಹಚ್ಚಿಲ್ಲನ. ಈ ಇದು ಬದ್ನಿಕಾಯಿ ಪಲ್ಯ ಮಾಡಕ್ಕೆ ಉಳ್ಕೊಂಡೀನಿ ರೀ. ನಾ ಇಲ್ಲೇ ಇಟ್ಟೀನಿ ಕ್ಲೀನ್ ಮಾಡಿಲ್ಲ. ಅವಂಗೂ ಮಾತಾಡ್ಕೋತ ಇಲ್ಲೇ ಶೇಂಗಾ ಒಂದಿಷ್ಟು ಎಳ್ಳು ಹುರಿದೀನಿ ರೀ ಪಲ್ಯಕ್ಕೆ ಹಚ್ಚಾಕ ಮಸ್ತ್ ಅದ ಸ್ನೇಹಿತರೆ. ಶೇಂಗಾ ಎಳ್ಳು ಹುರಿದೀನಿ. ಇನ್ನು ಶೇಂಗಾ ಇದು ಮಾಡ್ಬೇಕು ರೀ ಮ್ಯಾಗ ತಕ್ಕೊಂಡು ಅಡ್ಡು ಹಾಕಿ ಹುರಿದೆ ನೋಡಿ. ಬೇರೆ ತಕ್ಕೋಬೇಕ್ರಿ ಜಡ್ಡಿ ಹಿಡಿಬೇಕು. ಎಳ್ಳು ಬೋತಾವು ಶೇಂಗಾ ತಕ್ಕೊಂಡು ತಿಕ್ಕಿ ಸ್ವಚ್ಛ ಮಾಡಿ ಪಲ್ಯಕ್ಕೆ ಹಾಕ್ಬೇಕು ಸ್ನೇಹಿತರೆ. ಈ ಕಡೆ ಬದ್ನಿಕಾಯಿ ಪಲ್ಯಕ್ಕೂ ಉಳ್ಳಾಗಡ್ಡಿ ಟೊಮಾಟೊ ಕರಿಬೇವು ಇಟ್ಕೊಂಡಿನಿ ಬರೀ ಪಲ್ಯಕ್ಕೆ ಹಾಕೊಂಡು ಸ್ನೇಹಿತರೆ. ನಾವು ನೆಟ್ಟಿಗಿದ್ರೆ ಎಲ್ಲ ನೆಟ್ಟಿರೋ ಸ್ನೇಹಿತರೆ. ಯಾರೂ ಹೆದರ್ಬ್ಯಾಡ್ರಿ ಜೀವನದಾಗ ಬಂದಿದ್ದು ಬರಲಿ ಕೂಗಬೇಡ್ರಿ. ಹೂಸು ಹಸಿರು ಮಡ್ಚೀನಿ ರೀ. ಬಟ್ಟೆ ಮಡ್ಚಿಡ್ಬೇಕು ರೀ. ಬಟ್ಟೆ ತೊಗೊಂಬಂದು ಜಾಕಕ್ಕೆ ಬಟ್ಟೆ ಬೇಕಾಗಿತ್ತಲ್ಲ. ನನ್ನ ಮಗಳು ಹೋಗೋದು ಬಟ್ಟೆ ನೋಡಿ ನಿನ್ನ ಹೋಗೋದು ಬಟ್ಟೆ ನನ್ನ ಮಗಳು ಹಸುನ ಓದಾಡ್ರಿ. ಆಕಿಂಗೆ ಕೋತಿ ಏಟು ಕೀರ್ತಿ ಚಿಕ್ಕಾದಿದ್ರು
ಮೂರ್ತಿ ಚಿಕ್ಕದಿದ್ರೆ ಕೀರ್ತಿ ದೊಡ್ಡದಂತಾರಲ್ಲ ಹಂಗೆ ಆಗ್ಬಿಟ್ಟೈತಿ, ಒಂಥರ ಹೆಮ್ಮೆ ಆಗ್ಬಿಟ್ಟೈತಿ ನೋಡಿ ನನ್ನ ಮಗಳ ಮ್ಯಾಗ. ನನಗಿದು ಹುಷಾರು ತಪ್ಪಿದ್ದು ಒಂದು ಜೀವನ ಪಾಠ ಸಾಲಿ ಕಲ್ಸಕ್ಕೆ ತಪ್ಪೈತೆ ಅವ್ರು ಸ್ನೇಹಿತರೆ. ಮಕ್ಕಳು ಒಬ್ಬರ ಮನೆಗಾರ ಒಂದಿಟ್ಟು ಕೊಡು ಅಂತ ಹೋದಾವೇನ್ರಿ. ನಮ್ಮ ನಗ್ಯಾನಿ ಮನೆ ಇಲ್ಲೇ ಐತ್ರಿ ಮನೆ, ಯಾರು ಓಣ್ಯಾಗ ಎಲ್ಲ ಪುಟ್ಟಾಕರ ಮನೆ ಐತಿ, ಒದ್ರ ಸನ್ಯಾಕ ಹೋಗ್ಲಿಲ್ರಿ ಅವರು. ಇಂಥ ಯಾವ ಸಾಲಿನೂ ಯಾರು ಕಲ್ಸಲ್ರಿ ಪಾಠ. ಜೀವನದಾಗ ಜೀವನನೇ ಒಂದು ದೊಡ್ಡ ಪಾಠ ಕಲಿಸುತ್ರಿ ನಮಗೆ. ಅದು ಮಾತ್ರ 100ಕ್ಕೆ 100 ನಿಜ ನೋಡಿ ಸ್ನೇಹಿತರೆ. ಜೀವನದಾಗ ಏನೇ ಬರಲಿ ಬೀಳಲಿ ಬೇಕಾದ ಬಂದರೂ ಎದುರಿಸ್ಬೇಕು ಅನ್ನೋದು ನಮ್ಮ ಶ್ರಾವಣಿ ಅಂತ ತಿಳುವಳಿಕೆ ಸ್ನೇಹಿತರೆ, ಯಾರಿಗಿಲ್ಲ ಅಂತಲೇ ಹೇಳ್ಬೋದು. ಅಲ್ಲ ನಿನ್ನೆ ಬಟ್ಟೆ ಒಗಿತಿ ಮಮ್ಮಿ, ನೀವು ಒಗಿಬೇಡ ಮಮ್ಮಿ, ಇವತ್ತು ಎಷ್ಟು ಚಂದ ಬುದ್ಧಿ ಹೇಳೋದು ಗೊತ್ತೇನ್ರಿ. ನಾ ಕೆಮ್ಮನ್ ನೋಡಿ ನಿನ್ನೆ ರಾತ್ರಿ ನಾ ಕೆಮ್ಮನ್ ನೋಡಿ ಆಕೆಗೆ ಎಷ್ಟು ತಳಮಳ ಆತ್ರಿ ಜೀವ. ಇಕ್ಸಿನ್ ಡಬ್ಬಿ ತೊಗೊಂಬಂತು, ಎಣ್ಣೆ ತಂದು ಕೊಡ್ತು. ನಾವು ಯಾರಿಗಾರ ಏನರ ಆತಂದ್ರೆ ಅಟ್ಟಿ ದೂರ ಇದಕ್ಕೆ ಬಡ್ದಾಟದ ಜಲಮ ನಮಗೆ ಅರಿವು ಆಯ್ತು ನೋಡಿ ಸ್ನೇಹಿತರೆ. ಯಾರಿಗೆ ಏನೇ ಆದ್ರೆ ನಾವು ನಾ ಆರಾಮಿಲ್ರಿ, ಮಕ್ಕಳಿಗೋಸ್ಕರ ಮಾಡಲೇಬೇಕು. ದಡಮ್ಮ ಮಾಡ್ತೀನಿ ಸ್ನೇಹಿತರೆ, ಅದು ಬಟ್ಟೆ ಬಾಂಡೆ ಎಲ್ಲ ಮಾಡಾಕತ್ತೈತಿ. ಅದಕ್ಕೆ ನಾಯ್ತು ಮಾಡ್ಕೊಂಡ್ರಾಕು. ಪಲ್ಯ ಒಂದಿಟ್ಟು ಒಗ್ಗರಣೆ ಮಾಡ್ಬೇಕು ಅಷ್ಟು ಮಾಡೀನಿ ರೀ. ಅನ್ನ ಮಾಡ್ತೀನಿ ರೀ. ಪಲ್ಯ ಶಿಸ್ತಾಗ ಬದ್ನಿಕಾಯಿ ಪಲ್ಯ ಮಾಡಿ ಬಿಸಿ ರೊಟ್ಟಿ ಮಾಡ್ತೀನಿ ರೀ. ಇಸಕ್ಕೊಂದಿನ ಆಯ್ತು, ನಿನ್ನೆ ಇಸಕ್ಕೊಂದಿನಕ್ಕೆ ಏನಾಯ್ತು ನೋಡಿ, ನಿನ್ನೆ ಒಂದಿನ ಇಲ್ಲ ಇವತ್ತೊಂದಿನ ಇಲ್ಲ, ಅನ್ನ ಉಣ್ಣೋದು ಬಿಟ್ಟು ಇಷ್ಟೊಂದಿನ ಆದಂಗೆ ಆತ್ರಿ. ಬದ್ನಿಕಾಯಿ ಪಲ್ಯ ಮಾಡಾಕತ್ತೀವಿ ಸ್ನೇಹಿತರೆ. ಇವಾಗ ನನಗೇನು ಹೆಮ್ಮೆ ಅನ್ಸುತ್ತೆ, ಮಕ್ಕಳು ಇಷ್ಟಾದರೂ ನಮಗೆ ಆರಾಮಿಲ್ಲ, ನಮಗೆ ಊಟಿಲ್ಲ ಅಂದು ಅಲ್ಲ ರೀ, ಕೊಟ್ಟಾಗ ಉಂಡಾರ ಅದು ಖುಷಿ ಆಗುತ್ತೆ ನಮಗೆ. ಮಂದಿನ ಯಾರು ತಡ್ಕೊತಾರೆ ಮಕ್ಕಳು ಸಣ್ಣ ಅರ್ಥ ಮಾಡ್ಕೊಂಡು ಶಕ್ತಿ ಕೊಟ್ಟಾರಲ್ಲ ಆ ದೇವರು. ಅದೇ ಒಂದು ನನ್ನ ಜೀವನದಾಗ ಭಾಳ ಖುಷಿ ಕೊಡುತ್ತೆ ನೋಡಿ. ಅದೇ ಒಂದು ಮಕ್ಕಳಿಂದನೇ ಖುಷಿ ಸ್ನೇಹಿತರೆ. ಮಕ್ಕಳಿಗೆ ಕಷ್ಟ ಅನ್ನೋದು ಗೊತ್ತು, ಸುಖ ಅನ್ನೋದು ಗೊತ್ತು, ಒಳ್ಳೇದು ಗೊತ್ತು, ಕೆಟ್ಟದ್ದು ಗೊತ್ತು, ಎಲ್ಲನೂ ಗೊತ್ತು ರೀ. ಮತ್ತು ಹಿಂಗೈತೆ ಹಿಂಗಿಲ್ಲ ಜೀವನದ ಅರ್ಥನೂ ಗೊತ್ತೈತೆ. ಅದಕ್ಕೆ ಖುಷಿ ಆಗುತ್ತೆ ಸ್ನೇಹಿತರೆ. ಎಷ್ಟು ದೊಡ್ಡವರಾದ್ರೂ ಅರ್ಥ ಇರಲ್ರಿ, ಏನಾಗುತ್ತೆ ಏನು ಬಿಟ್ಟೈತೆ ಅಂತೇಳಿ. ಇದು ಸಣ್ಣ ಇದ್ರೂ ಅರ್ಥ ಆಗುತ್ತಲ್ಲ, ಅದೇ ಒಂದು ಖುಷಿ ಆಗುತ್ತಲ್ಲ ಸ್ನೇಹಿತರೆ. ನಿಮಗೂ ಮತ್ತೆ ಕೋತ ಬದ್ನಿಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಜೀವನದಾಗ ನಾ ಹೇಳೋದು ಒಂದೇ ರೀ, ಯಾರೂ ಕುಗ್ಬೇಡಿ, ಹೆದರ್ಸ್ರಿ. ಜೀವನ ಏನೇ ಬರಲ್ರಿ, ಹಿಂಗೈತೆ ಮಕ್ಕಳಿಗೆ ಹಿಂಗಿಲ್ಲ, ಹೋಗಿ ಅವ್ರ ಮನ್ಯಾಗ ಒಂದು ಸ್ವಲ್ಪ ಇಸ್ಕೊಂಬಂದು ಗೋರಿ, ಇವ್ರನ್ನ ಸ್ವಲ್ಪ ಇಸ್ಕೊಂಬರ್ರಿ. ನಾವು ಕುಂತ ಮಕ್ಳಿಗೆ ಕಲಿಸ್ಬಾರ್ದ್ರಿ ಅದು ಪಾಠ. ಇರ್ಲಿಕ್ಕೂ ಮಾಡ್ಕೊಂಡ್ರಪ್ಪ ಇದು ಹಿಂಗೆ ಮಾಡ್ರಿ ಅಂತ ಮುಕ್ಕೊಂದ್ರೆ ಹೇಳ್ಬೇಕ್ರಿ ಮಕ್ಳಿಗೆ. ನಾವು ಅವು ಮಾಡ್ಕೊತಾವ್ರಿ, ಅವಕ್ಕೆ ಅದೇ ರೂಢ ಬಿದ್ದು ಬಿಡ್ತೀರಿ. ಸಣ್ಣ ಅದಾವು, ಸಣ್ಣ ಪಾಪ ಪುಟ್ಟ ಮಕ್ಕಳು, ಇವು ಹೆಂಗೆ ಮಾಡಬೇಕು ಹೆಂಗೆ ಹಚ್ಬೇಕು ಅಂತೀವಲ್ಲ, ಅಲ್ಲೇ ನಾವು ಮಕ್ಕಳು ಆದಿ ತಪ್ಸೋದು. ಸಣ್ಣ ಇದ್ದಾಗ ಕಲಿಸ್ಬೇಕ್ರಿ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿದ್ದ. ಮಕ್ಕಳಿಗೆ ಒಂದಿನ ಆದ್ರೆ ಏನೋ ಅಡ್ಜಸ್ಟ್ ಮಾಡ್ಕೋತಾವ್ರಿ. ದಿನ ಅವ್ರ ವಯಸ್ಸೇನು ಮಾತೇನು ಅವು ಉಂಡಾಡೋ ಮಕ್ಕಳು ರೀ. ನಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ನಮಗೆ ಅದೇ ಖುಷಿ ಆಗ್ಬಿಟ್ಟೈತೆ ರೀ, ನನಗೆ ಅಷ್ಟು ಖುಷಿ ಆಗ್ಬಿಟ್ಟೈತಿ ಅಲ್ರಿ. ಸಾಲಿಗೆ ಹೋಗಿ ಯಾವ ಮಕ್ಳು ಹೇಳ್ತಾ ನೋಡ್ರಿ ಇವತ್ತು ಏನು ಹೇಳಿದ್ ಗೊತ್ತೇನು ರೀ ಶ್ರಾವಣಿ, ಮಮ್ಮಿ ನೀನು ಏನು ಮಾಡಬೇಡ, ನಾ ಬಂದು ಮಾಡ್ಕೊತೀನಿ, ಒಂದಿಟ್ಟು ಏನಾರ ಇಟ್ಟು ಅನ್ನ ಊಟ ಮಾಡಿ ಮಲ್ಕೊ ಮಮ್ಮಿ ನೀನು, ಇರ್ಲಿಕ್ಕಂದ್ರೆ ಸುಮ್ಮನೆ ಮಲ್ಕೊಂಬಿಡ್ರಿ, ರೆಸ್ಟ್ ಮಾಡಿ, ಬಟ್ಟೆ ಬಾಂಡೆ ಮಾತ್ರ ಮೊದಲೇ ಮುಟ್ಟಕ್ಕೆ ಹೋಗ್ಬೇಡ ಅಂತ ಹೇಳ್ತಾಳ್ರಿ. ಅಲ್ಲ ಬಟ್ಟೆ ಬಾಂಡೆ ಮಾಡಿರಿ ಏನಾಗುತ್ತಮ್ಮ, ನಾ ಮಾಡ್ತೀನಿ ಬಿಸಿಲು ಬಿತ್ತ, ಬೇಡ ಮಮ್ಮಿ ಹವಾ ಐತಿ, ನಾ ಬಂದು ಮಾಡ್ಕೊತೀನಿ, ಹಂಗೆ ಆಗಲಿ, ಮತ್ತು ನಿನಗೆ ಆರಾಮಾಗಿ ಸ್ವಚ್ಛ ಒಯ್ಯಾಕತ್ ಮಮ್ಮಿ, ನಾ ಸ್ವಚ್ಛ ಆಗ್ಲಿಕ್ಕೆ ಅಂತೇಳಿ ತಿಳ್ಕೊಬೇಡ ನೀನು ಅಂತಾಳ್ರಿ. ಮತ್ತು ನಿಂತ್ಕೊಂಡು ಊಟ ಮಾಡ್ತೀರಿ, ತಮ್ಮನ ಜಾಕ ಮಾಡಿ ಜಾಕ ಮಾಡಿ ನಿಂತ್ಕೊಂಡು ಸಂಜಿನ ಪಲ್ಯ ಅನ್ನ ನಿಂತ್ಕೊಂಡು ಊಟ ಮಾಡಿ ಸಂಜಿನ ಪಲ್ಯ ಅನ್ನ ಕಟ್ಕೊಂಡು ಹೋಗ್ತೀರಿ. ಅದೇ ಇದೆ ಅನ್ನಲ್ಲ, ಇಲ್ಲಿ ಬಿಡು ಮಮ್ಮಿ ಯಾವ್ದಾರ ಏನು ಕಟ್ಕೊಂಡು ಹೋಗ್ತೀನಲ್ಲ ಅಂತ. ನಮ್ಮ ಅವ್ವ ಸನ್ಯಾಕ ಇದು ಮಾಡಿದ್ರಿ. ಅದ ಯಾರು ಹಂಗೆ ಅದು ಒಗಿದಲ್ಲ, ಹಳೆ ನಟಿ ಅದು. ಬೇಡ ಅದನ್ನ ರಾಡಿ ವರ್ಷ ನೋಡ್ಯವ ಉಟ್ಕೊಂಡು ಹಂಗಿತ್ತು, ಹೊಲಸಾಗಿ ಲಾಭ ಅದು. ನಿನ್ನ ವರ್ಷ ನೋಡಿ ಬಿಟ್ಟು ಇವತ್ತು ವರ್ಷ ನನಗೆ ಆರಾಮಿಲ್ಲಾರ ಕದ್ದಿಗಳು ತಪ್ಪದಂಗೆ ಆಗ್ಬಿಟ್ಟೈತಿ ಅಲ್ವೇ ಅವ. ನಮ್ಮ ಮಗಳು ನೋಡ್ಬೇಕು ಎಷ್ಟು ಚೆನ್ನಾಗದವ್ರಿ ಅವ. ಒಗಿಬೇಡ ಮಮ್ಮಿ, ಹೌದಾಗ ಒಗಿಬೇಡ, ನಾ ಬಂದು ಒಗಿತೀನಿ, ಏನಾರ ಇರಲಿ ಸುಮ್ಮ ಬಿಟ್ಟು ಮುಕ್ಕೊಂಬಿಡು, ರೆಸ್ಟ್ ಮಾಡಿ ನೀನು ಬಿಟ್ಟು ಬಿಡು ಆ ಕಡೆ ಅಂತ. ಆಕೆ ಹೇಳಿದಾಗ ಕಣ್ಣಾಗ ಕಟ್ಟಿದಂಗೆ ಆಗ್ಬಿಟ್ಟೈತೆ ನನಗೆ. ನಾನು ಬಂದು ಮಾಡ್ಕೊತೀನಿ ಅಂದ್ರೆ ಹೇಳ್ಬೇ ಏಟು 3ನೇ ಐತಿ ಈಗ ಇರದ. ಆಕೆ ಎಷ್ಟು ಕ್ವಾನ್ ಆದವ್ರು ನೋಡ್ತಿಲ್ಲ ಏನು ಮಾಡ್ತಾರೆ, ಏನು ಮಾಡಲ್ಲ.
ಅವಕ್ಕೆ ಮತ್ತು ಈ ಪಲ್ಯ ಚಂಜಿನ ಐತಿ ಕಟ್ಕೊಂಡತ್ತೇನೋ ಮೊಸರು ಹಾಕೊಂಡು ಹೋಗಂದ್ರೆ ಇಲ್ಲ ಹೆಂಗೆ ಇದ್ದಾಗ ನಮ್ಮ ಫ್ರೆಂಡ್ ಪಲ್ಯ ಹಾಕೊಂಡು ಬರ್ತೀನಿ ಮಮ್ಮಿ ಅಂತ ಹೇಳ್ತಾಕಿ ಇದ್ದಾಗ ಉಂಡು ಬರ್ತೀನಿ ಚಲೋ ಐತಂದ್ರೆ ಉಣ್ತೀನಿ ಇಲ್ಲಿಕ್ಕಂದ್ರೆ ಹಂಗೆ ತರ್ತೀನಿ ಮಮ್ಮಿ ನಮ್ಮ ಫ್ರೆಂಡ್ ಇರ್ತಾರ ಕೊಡ್ತಾರ ಅಂತ ಹೇಳ್ತಾ ಅಲ್ಲ ಇಷ್ಟು ಅರ್ಥ ಮಾಡ್ಕೊಂಡು ಹೋಗೋದು ಹೇಳಬೇವ ಹಾಂ ದೇವ್ರು ಒಂದು ಕಡೆ ಕಿತ್ಕೊಂಡ್ರೆ ಒಂದು ಕಡೆ ತಿಳುವಳಿಕೆ ಹಾಕಿರ್ತಾರಂತಾರ ಸುಳ್ಳು ಪರಿಸ್ಥಿತಿ ಹೆಂಗೆ ಬರ್ತಾಂಗೆ ಹೊಂದ್ಕೊಂತಾಳ್ವೆ ಹುಡ್ರು ಇದು ಹುಡುಗರು ಹಂಗೈತಿ ಒಟ್ಟು ಬ್ರೆಡ್ 3 ಬ್ರೆಡ್ ತಿಂದ ಹೊಟ್ಟೆ ಹಸ್ರು ಒಂದು ಸ್ವಲ್ಪ ಯಮ್ಮ ಹೊಟ್ಟೆ ಹಸಿದ ನೀವು ಬರೋಣ ಅದು ನಾಯವ ನೀ ಬಂದು ಬರ್ನ ಯಾವ ಹುಡ್ರಾರ ಯಮ್ಮ ಹೊಟ್ಟೆ ಹಸತಿ ಯಮ್ಮ ಅಂತಾವಿಲ್ಲವ ಇದು ಅಂದ ನಾನು ಸುಮ್ಮನೆ ಬ್ರೆಡ್ ಚಾ ಹಾಕಿ ಹೊಟ್ಟೆ ತುಂಬಂತ ಸಾಕಂದ ಅಲ್ಲ ನೋಡು ದೇವ್ರೆ ಅಲ್ಲಿ ಏನು ಮಾಡಿ ಹೊಟ್ಟಿಗೆ ಅಮ್ಮ ನಿಮ್ಮ ಮನೆಯವ್ರು ಇಲ್ಲಿ ನಿಮ್ಮ ಮನೆಯಕ್ಕಿಲ್ಲ ಅಮ್ಮ ಹೊಟ್ಟೆ ಹಸತಿ ಅಮ್ಮ ಅಂತ ಸ್ವಲ್ಪ ಅಂದನ ಅಲ್ಲ ಅಷ್ಟು ಹೊರನವ್ರು ದೂರ ಹೊತ್ತು ಬಿಡು ಹೊರನವ್ರು ಮೊದ್ಲ ಕೇಳವ ಮನೆಯವ್ರಿಗಾರ ಯವ್ವ ನನ್ನ ಆದ್ರೆ ಅವು ಮಕ್ಕಳಿಂತ ನೋಡ್ಯವ ಅದ ಜೀವನ ಅಂದಸ್ಸು ಖುಷಿ ಪಡೋದಂದ್ರೆ ಅದರ್ಲಿಂತ ಇಷ್ಟು ತಿಳುವಳಿಕೆ ಮಕ್ಳು ಎಲ್ಲಿರ್ತವೆ ಎಲ್ಲರೂ ಅದೇ ಅಂತಾರೆ ಮಕ್ಕಳು ನಂದು ಬಂಗಾರ ಆಸ್ತಿ ಅದು ಒಂದೇ ಆಸ್ತಿ ಅಂತೀನಿ ನೋಡ್ಯವನ ಮ್ಯಾಗ ಒಣಕ್ಕೆ ಬರ್ತಾಳಾಕಿ ನೀನು ಬರ್ತಾಕಿ ಇಟ್ರನ್ಯಾಗ ಪಲ್ಯಕ್ಕೆ ಹಾಕಿದೆ ನೀನು ಉಂಡು ಹೋಗತ್ತ ಇಲ್ಲೇ ಇರು ಇವತ್ತನ ಯಾಕೆ ಇರು ಏನಾಗತ್ತೆ ಇವತ್ತದನ್ನ ಇರು ಒಳ್ಳೆ ಅಂತ ಅವತ್ತು ನಮ್ಮವ್ವ ಬನ್ನಿ ಸ್ನೇಹಿತರೆ ಪಲ್ಯ ಮಾಡಿ ಮತ್ತು ರೊಟ್ಟಿ ಶ್ರಾವಣಿ ಬಾಯಿ ಸಿಗ್ತೀನಿ ರೀ ಮಿಕ್ಕಿತ್ತು ಯವ್ವ ನಿನ್ನ ಮೈ ಕೈ ಕೀಲ್ ಕಾಲು ಬ್ಯಾನ್ ಆಗಿದೆ ಇವತ್ತು ಸ್ವಲ್ಪ ಕಮ್ಮಿ ಆಗೈತಿ ಕೆಮ್ಮು ಇನ್ನೂ ಐತಿ ಜ್ವರ ಕಮ್ಮಾಗ್ಯಾವು ಕೆಮ್ಮು ನಿನ್ನ ಮಾಡೀನಿ ಸಮ ಬೇಸಾಗಲ್ಲ ಸಂಜಿಕಾ ಹಿಟ್ಟು ಬಿಸಿಲ್ನ ಚಪಾತಿ ಮಾಡೀನಿ ಬದ್ನಿಕಾಯಿ ತಲೆ ಮಾಡಿದ್ದೆ ನಾನು ಬದ್ನಿಕಾಯಿ ಮಾಡೀನಿ ಒಂದೇ ರೊಟ್ಟಿ ಬಡ್ತೀನಿ ಮಾಡ್ತೀನಿ ಅಂದು ಬ್ಯಾಡ ಅಂದ್ಯ ಮಾಡ್ತೀನಿ ಅಂದು ನಾ ಮಾಡ್ತೀನಿ 4 ರೊಟ್ಟಿ ಬಡನೆ ಸಾಕು ಪಲ್ಯ ಮಾಡಿ ರೊಟ್ಟಿ ಮಾಡತ್ತೀನಿ ಸ್ವಲ್ಪ ಆರಾಮಾಗೈತಿ ಈಗ ಮುಂಜಾನೆ ಅನ್ನ ಮಾಡ್ಕೊಂಡೋಗ ಅನ್ನ ಶ್ರಾವಣಿ ಸಂಜಿನ ಬಟ್ಟಿ ಬಾಂಡೆ ಮಾಡ್ಯ ವಾಕಿಂಗ್ ಇಲ್ಲ ಯವ್ವ ನನ್ನ ವಾಕಿಂಗ್ ಆಗೈತಿ ಹೌದಾಗ ಹೋಗಿ ಕೆಮ್ಮು ನಮ್ಮವ್ವ ಬೇದ ಹೋಗ್ಬೇಡ ಅಂತ ನಿನ್ನ ದಾಯಿ ಹೊಡಿಲಿ ಏನಾರ ಬಿದ್ದೆ ಮಕ್ಳಿಗೆ ಯಾರಂತ ಬೇದ ವ್ಯಾಯಾಮ ಮಾಡ್ತೀಯ ರಗಡ್ ವ್ಯಾಯಾಮ ಆಗತ್ತೆ ನಿಂದು ಯಾವ ವ್ಯಾಯಾಮ ಮಾಡ್ತೀಯ ಅಂತ ಬೈತಾಳಕ್ಕಿ ನಮ್ಮವ್ವ ವಾಕಿಂಗ್ ಅನ್ನಕ್ಕೆ ಬರಲ್ಲ ಫೋನ್ ಹಚ್ಚಿಲ್ಲ ಏನಂದ್ಲಿ ಅವ್ ಶಾಂತ ಮಾತಾಡಿದಲ್ಲ ಆಕೆಗೂ ಜೀವ ಎಲ್ಲ ಇಲ್ಲೇ ಐತಿಲ್ಲ ನಮ್ಮವ್ವ ಬರ್ತಿದ್ಲು ಇಲ್ಲಿ ಬರೋಣ ಜ್ವರ ಬರ್ತಾ ಬೇಕಿ ಅನ್ಲಿಲ್ಲವ ಇಲ್ಲಿ ಬರೋಣ ಆರಾಮ್ ತಪ್ಪುತ್ತೆ ಯವ್ವ ಹೆಂಗಾಗೈತೆ ಮುಕ್ಕೊಂದ ಎದ್ದಾಳ ಅಂತ ಕೇಳ್ತಾ ಫೋನ್ ಹಚ್ಚಿತ್ತು ತಾಯಿ ಕಳವ ಏನು ಇವತ್ತು ಬಂದು ಮತ್ತೆ ಹುಟ್ಟು ಹೋಗ್ಯಾನಾಗಿತ್ತು ಹೆಸ್ರಾಣಿ ಯಾರು ಬಂದಾರ ಏನಂದ್ಲು ಏನಂದ್ಲಿ ಇನ್ನ ಏನಂದಲ್ಲ ಮಮ್ಮಿಗಾರ ರೊಟ್ಟಿ ಕೊಟ್ಟಿದ್ದೆ ಮನೆ ಬಾ ಅಂದೆ ಹಂಗ ಬಂದು ಮಕ್ಕಳಿಲ್ಲ ಇದು ಅಲ್ಲಿದು ಬ್ಯಾರೆ ಐತಿ ನನ್ನ ಪ್ಲೇಟು ಇದು ಅಲ್ಲ ಬ್ಯಾರೆ ಐತಿ ಸುಸ್ಲಾ ಕೊಟ್ಟಿದ್ದು ಬ್ಯಾರೆ ಐತಿ ನೋಡಿ ಇದು ಅಲ್ಲ ನಮ್ದು ಅಲ್ಲವ ಅದು ಇದು ಕಿಟ್ಲ ಅಮ್ಮ ಸಾರು ಕೊಟ್ಟಿದ್ದು ಇರ್ಲ್ಯಾ ಈಗೇನು ಮಾಡ್ತೀಗ ಮಾಡಿ ಹಾಕ್ತೀರಿ ಖುಷಿ ಆಯ್ತು ಅಲ್ಲ ಪಲ್ಯ ಚಲೋ ಐತೆ ಹೆಂಗೆ ಹಸಿತ್ತ ಹಣದಾಗ ಏನು ಹಾಕೊಂಡಿ ಏನು ಮಸ್ತ್ ಐತಂತ ಈಗ ಬದ್ನಿಕಾಯಿ ಪಲ್ಯ ಮಾಡೀನಿ
ತಂದಾಕಿನ ಕೆಲಸ ಹಾಕಿ ಮಾಡ್ಕೊತಾ ಸ್ನೇಹಿತರೆ. ಊಟ ಎತ್ತಿಡ್ತಾಳೆ, ಎತ್ತಿಟ್ಕೋತಾಳೆ, ಬಟ್ಟೆ ಚೇಂಜ್ ಮಾಡ್ತಾಳೆ, ದೇವ್ರ ಮುಂದೆ ದೀಪ ಹಚ್ತಾಳೆ. ಬಡ ಬಡ ಮುಗಿಸ್ ಸುಗಂಧ ಹೋಮ್ವರ್ಕ ಬರೀ ಇವತ್ತಾರ ನಿನ್ನ ಟೀಚರ್ ಬೇದ್ರು. ಒಂದು ಬುಕ್ಕ ಮುಗಿಸಿನಿ, ಪೇಪರ್ ಮುಗಿಸಿನಿ, ಹೋಗಿರಿ ಬಸ್ನ ಕುಂತ ಬರ್ತೀನಿ, ಊಟ ಬಿಟ್ಟಾಗ ಇಲ್ಲೇ ಕುಂತ ಬಡಿತೀನಿ, ಗೇಟಿ ಒಳಗೆ ಕುಂತ ಬರೋದ ಬಿಡಲ್ಲ ಅಂತಂದ್ರೆ ದೇವರೈತೆ ಅದ್ರ ಮೂಲಕ ಕುಂತ್ಕೊಂಡೆ ಬಂದ್ ಕೇಸ್ ಬರ್ತೀನಿ. 3 ಬುಕ್ಕ ಎಷ್ಟು ಬುಕ್ಕ ಅದ ಅಷ್ಟು ಬುಕ್ಕ ಮಾಡ್ಬಿಟ್ಟು ಇದು ಬಿಡಲಿಲ್ಲ. ಹೋಮ್ವರ್ಕ ಮುಗಿಸಿನು ಬಾ ಚಂತನ ಜೀವ ಹಾಳಾಗೈತಿ. ಹೋಮ್ವರ್ಕ ಬರಲಿಲ್ಲ ಮಗಳು, ಹೋಮ್ವರ್ಕ ಬರಲಿಲ್ಲ. ಮನ್ಯಾಗ ಕೆಲಸ ಮಾಡ್ಕೊಂಡು ಎಂಥದೇವ ನಿಮ್ ಬೇಜಾರಾಗಲ್ಲ? ಬಸ್ನ ಮ್ಯಾಥ್ಸು ಮತ್ತೆ ಇಂಗ್ಲಿಷ್ ಬರ್ತೀನಿ. ಮತ್ತೆ ಹೋಗಿಂದ ಈ ಒಂದು ಬುಕ್ಕ ಮುಗಿಸಿನಿ, ಒಂದು ಪೇಪರ್ ಒಂದು ಬುಕ್ಕ ಮುಗಿಸ್ಕೊಂಡಿದ್ದೀನಿ. ಅದಾಗಿಂದ ಊಟ ಪುಟ್ಟ ಭಾಳ ಟೈಮ್ ಬಿಡ್ತೈತಿ, ಬಡಬಡ ಉಳ್ಕೊಂಡು ಬಂದ್ಬಿಟ್ಟೆ. 4 ಬುಕ್ಕ ಮುಗಿಸಿನಿ ಬಂದಿಂದ. ಹೂವಾಗ ಏನು ಹೇಳೋಗಿದ್ದಿ? ಬಸ್ತಿ ಬಂದೆ ಮಾಡಾಡಮ್ಮೆ ನಾ ಮಾಡಾಡ್ತಿ. ಯಾಕ ನಾ ಮಾಡಿ ಏನಾಗ್ತಿತ್ತು? ಜ್ವರ ಬಂದಾವು ಇಲ್ಲ ಯವ್ವ ಜಾಲೆ ತಂದು ನೋಡಿ ಹೋಯೋ ಫ್ರೆಶ್ ಅಪ್ ಆಗು ಬರೀ ಸೊತೆ ಮಸ್ತ್ ಇರ್ತೀನಿ. ಬ್ರೆಡ್ಡು ಚಾ ಮಾಡ್ಕೊಳ್ಳ ಅಂಟು ಬರಲ್ಲ ನಮ್ದಿಕ್ಕಿಲ್ಲ. ಏ ಚಾ ಬ್ರೆಡ್ ತಿನ್ನು ನೋಡಿ ಅವ ಯಾಕೆ ತಿನ್ನೋ ಹಂಗೆ ತಿಂತ್ಯಾ ಬ್ರೆಡ್? ಇಲ್ಲಿಗೆ ಚಾ ಮಾಡ್ಕೊಡ್ತೀನಿ ತಮ್ಮ ಚಾ ಬ್ರೆಡ್ ನಾನು. ನಿಮ್ಮ ಮುದುಕ್ ರಟ್ಟೆ ಚಾ ಕುಡಿತಾರ? ಮುದುಕರು ಕುಡಿತಾರ, ನಾವು ಕುಡ್ದ ಓ ಫ್ರೆಶ್ ಅಪ್ ಆಗೋ ಮೊದಲು ಬಾ ಹೊಲಸೈ ಹೋಗು. ಯಾಕ ಪಾಪ ಹೇಳ್ಬಾರ್ದು ಅಮ್ಮ ಐರನ್ನಾತ ಅಂತ ನೋಡ್ಯವ. ಮತ್ತೆ ಯಾರು ಮಾಡ್ತಿದ್ರು ಬಟ್ಟೆ ಬಾಂಡೆ? ಇನ್ನು ಸುಸ್ತಾಗಲ್ಲವ? ಅಲ್ಲಕ್ಕಿ ನೀ ಮಾಡಿದ ಖುಷಿ ಆಗಿಲ್ಲ? ಅಮ್ಮ ಪಾಪ ಅಮ್ಮ ಪಾಪ ಅಂತ ಓಡ್ ಮತ್ತೆ ನಿನಗ ಪಾಪ ಅಂತ ನಾ ಮಾಡ್ತೀನಿಲ್ಲ ಅಂತ ಆಕಿ ಖುಷಿ ಅದ ಆಕಿ ಹೋಗಿ. ಅಲ್ಲಾಕಿ ನೋಡು ನೀ ಮಾಡಬಾರ್ದೈತಿ ಅಮ್ಮ ಅನ್ಲಿಲ್ಲ. ನೋಡಿ ಬೇಯವ್ವ ಅನ್ನೋದ್ರ ಹನುಮಂತ ಅನ್ ಫೋನ್ ಹಚ್ಚಾಕತ್ತ ನೋಡು. ನೋಡಿ ಸ್ನೇಹಿತರೆ ಟೈಮ್ 7:30 ಆಗೈತಿ. ರೊಟ್ಟಿ ಮಾಡಿದೆ, ಪಲ್ಯ ಆಗಾಯ ಮಾಡಿದ್ನಲ್ಲ ಶೇಂಗಾ ಪುಡಿ ಹಚ್ಚಿ ಬದ್ನಿಕಾಯಿ ಪಲ್ಯ, ರೊಟ್ಟಿ ರೆಡಿ ಆಗ್ಯಾವ. ರೊಟ್ಟಿ ಸನ್ಯಾಕ ಹಿಗ್ಗಂಗೆ ಬಡಿಯಾಕ ಆಗಿಲ್ರಿ ಅವು ಬರೆಯಕ್ರಿ. ಅಲ್ಲೊಬ್ರು ಮತ್ತೆಯಾರು ಮಾವು ತೀರ್ಕೊಂಡನ ಮಾತಾಡ್ಸೋದು ಆ ಕಡೆ ಹೊಂಟಾಡ್ರಿ ಅವ್ವ. ನಾಳೆಗಾರ ನಾಡ್ದಾರ ಬರ್ತೀನಿ ಅಂತ ಹೇಳ ಸ್ನೇಹಿತರೆ. ಶ್ರಾವಣ ನೋಡಿ ಊಟ ಮಾಡ್ಬಾ ಶ್ರಾವಣ. ಶ್ರಾವಣಿ ಬಿಸಿ ಬಿಸಿ ರೊಟ್ಟಿ ಪಲ್ಯ ಉಣ್ಣಾಕತ್ತ. ಹೆಂಗೆ ಯಾಮು ಸೂಪರ್ ಆಗ್ಯಾವ. ಇನ್ನೂ ರೊಟ್ಟಿ ಉಣ್ಣಾವ ಹೊಟ್ಟೆ ತುಂಬೈತಂತ ಅವಳು ಹಂಗೆ. ನಾ ಸಣ್ಣ ಮಾಡೀನಿ ನೋಡಿ ಸ್ನೇಹಿತರೆ. ರೊಟ್ಟಿ ಬಡ್ಯಾಕ ಬಲ್ಲಾರಕ್ಕ ಹಿಗ್ಗಲಾಗ್ಯಾವ್ರಿ. ಶಕ್ತಿ ಮನುಷ್ಯಾಗ ಶಕ್ತಿ ಇಲ್ಲ ಕೇಳಿ ಸಣ್ಣ ಮಾಡಿ. ನಾನು ಲಡ್ಸಾಕೆ ಬರಲ್ರಿ, ಬಡ್ದ ಮಾಡ್ತೀನಿ ರೊಟ್ಟಿ. ಬಿಸಿ ಇದು ರೊಟ್ಟಿ ಏನು 2 ತುತ್ತು 1 ತುತ್ತು ಆಗಲ್ರಿ ಸಾಕಂತವ್ರಿ. ಹಂಗೆ ಹೇಳ್ತಾ ಬಾ ಶ್ರಾವಣ ಊಟ ಮಾಡ್ಬಾ ಉಣಿಸ್ತೀವಿ. ಅವು ಉಣಿಸ್ಬೇಕು ಸ್ನೇಹಿತರೆ. ಉಣಿಸಿ ಹಾಸಿಗೆ ಹಾಸ್ಕೊಂಡು ಮಲ್ಕೋತೀವಿ ನೋಡಿ. ಇದು ಮಸ್ತ್ ಬದ್ನಿಕಾಯಿ ಪಲ್ಯ ರೊಟ್ಟಿ ನೋಡೋಣ ಉಣ್ಬೇಕು ಅಂದು 10 ರೊಟ್ಟಿ ಉಣ್ಣಂಗಲ್ಲ ಸ್ನೇಹಿತರೆ. ಬಾಯಿ ಸೈಲಕ್ಕೆ 3 ದಿನ ತಗೊಟ್ಟಿಲ್ಲಲ್ಲ ಅದರ ಹೋಗಲ್ಲ ನೋಡಿ. ಕೊಟ್ಟು ಬರಾಕತ್ತೀರಿ ಮುತ್ತೆ ನೋಡಿ ಸ್ನೇಹಿತರೆ. ಮುತ್ತೆ ಕೊಟ್ಟು ಬರ್ತಾನೆ ಶ್ರಾವಣ. ನಾನು ಫೋಟೋ ಹೊಡ್ಕೊಳಕ್ಕೆ ಪಲ್ಯ ಮಸ್ತ್ ಆಗೈತ್ರಿ. ಎಳ್ಳು ಶೇಂಗಾ ಹಾಕಿ ಮಾಡೀನಿ. ಶ್ರಾವಣ ಸ್ವಲ್ಪ ಹೆಂಗೆ ಸಣ್ಣ ಟೇಸ್ಟ್. ರೊಟ್ಟಿ ಇಟ್ಕೊ ಮುತ್ಯಾಗ ನಾ ಫೋಟೋ ಹೊಡ್ಯಾಕೆ ತೊಳಿದೆ ಸ್ನೇಹಿತರೆ. ಒಂದು ರೊಟ್ಟಿ ಓಲಿಲ್ಲ ನನಗೆ. ನಾ ಶ್ರಾವಣಿ ಉಣ್ಣಾಕತ್ತ ಮುತ್ಯಾಗ ಕೊಟ್ಟು ಬಂದ್ಯಾ ರೊಟ್ಟಿ ಪಲ್ಯ. ಏನಂದ ಏನು ಮಾಡ್ರಿ? ರೊಟ್ಟಿ ಬದ್ನಿಕಾಯಿ ಪಲ್ಯ ಅಂದ ಕೊಡು ಅಂತಂದ. ಬಿಟ್ಟು ಬಂದಿದ್ದೆ ಮುಕ್ಕೋತೀನಿ ಅಂತ. ಬನ್ನಿ ಸ್ನೇಹಿತರೆ ಪಲ್ಯ ನೆಟ್ಟು ಪಲ್ಯ ಓದತ್ರಿ. ಮುತ್ತಾಗಿ ಇಟ್ಟಾಕೊಂಡು ಪಲ್ಯ ಹಚ್ಚೀನಿ. ಇದ್ರಾಗ ರೊಟ್ಟಿ ಹಚ್ಕೊಳ್ಕೊಂಡು ರೊಟ್ಟಿ ರಸ ಆಯ್ತದ ನೋಡಿ. ರೊಟ್ಟಿ ಬಂಡಿ ಎತ್ತಿಲ್ಲ ಸ್ನೇಹಿತರೆ. ಆ ಡಬ್ಬಿ ಒಂದು ಎತ್ತಿಡ್ತೀನಿ. ಮುಂಜಾನೆ ದಿಢೀರಾಗಿ ಒಂದಿಷ್ಟು ಹೆಸರು ಕಾಳು ದೋಸೆ ಮಾಡಿರೋದು ನೆನೆ ಹಾಕೀನಿ. ತೋರಿಸ್ತೀನಿ ರೀ ನಿಮಗೆ. ನಾಳೆಗೆ ಶುಕ್ರವಾರ ಹಿಂಗಾಗಿ ಮನೆ ತೊಳೆದಿಲ್ರಿ. ನನಗೆ ಆರಾಮಿಲ್ಲ ಸ್ನೇಹಿತರೆ. ಅವು ಅಮ್ಮ ಏನಂದ್ರೆ ಚಂದ ಬರ್ತೀನಂದ ಸ್ನೇಹಿತರೆ. ಈಗ ನೋಡ್ರಿ ಇಲ್ಲಿ ಅಕ್ಕಿ ಹೆಸರು ಕಾಳು ಶೇಂಗಾ ಕಾಳು ನೆನಕ್ಕಿ ಸ್ನೇಹಿತರೆ. ಮುಂಜಾನೆ ಮಿಕ್ಸರ್ಗೆ ಹಾಕಿ ದೋಸೆ ಮಾಡೋದು ನೋಡಿ ಮಸ್ತ್ ಆತ ಸ್ನೇಹಿತರೆ. ಸೊ ಮಕ್ಳಿಗೆ ಯಾವ ಥರ ಮಾಡ್ಕೊಡೋದ್ರಿ ಹೆಸರು ಕಾಳು ಅಕ್ಕಿ ಶೇಂಗಾ ಕಾಳು. ನಾಳೆ ಮುಂಜಾನೆ ಮಾಡಿದ್ರಾತಂತ
ಬುತ್ತಿಗೆ ಅವ್ರ ಬುತ್ತಿಗೆ ಅದು ಕಾಸು ಹಾಕ್ರಿ ಮತ್ತು ಚಪಾತಿ ಬದ್ನಿಕಾಯಿ ಪಲ್ಯ ಉಂಡ್ರಾತು. ಬನ್ನಿ ಸ್ನೇಹಿತರೆ, ಮಕ್ಕಳು ಯಾವ್ದಾರ ಮಾಡಿಕೊಡ್ಬೇಕು. ನಿಮ್ಗೆ ಆರಾಮಿಲ್ಲ ಅಂದ್ರೆ ಇದು ನೆನಿಲ್ರಿ ಬೆಳ್ತಾಕ ಎಣಿತ ಸ್ನೇಹಿತರೆ. ಮುಂಜಾನೆ ಬಾಂಡೆ ಡಬ್ಬ ಹಾಕಿ ಉಸು ಬಾಂಡೆ ಸೆಟ್ ಮಾಡ್ತೀನಿ. ದಡ ಒಟ್ಟು ಹೋಗ್ಯ ನೋವು ಬುಟ್ಟಿ ಒಳಗೆ ಇಟ್ಟ ಸ್ನೇಹಿತರೆ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ, ನಾಳೆ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಗುಡ್ ನೈಟ್. ಮತ್ತೆ ನಾಳೆ ಸಿಗೋಣ ಊಟದಾಗ. ಊಟ ಮಾಡು. ಊಟ ಮಾಡಿ. ಗುಡ್ ನೈಟ್ ಬಾಯ್. ಹಾಂ, ಗುಡ್ ನೈಟ್ ಬಾಯ್. ನಾ ಕೊತ್ತಂಬರಿ ಸೋಸ್ಬೇಕು ನೋಡಿರಿ. ನೆಪ್ಪೆಲ್ಲ ಕೊತ್ತಂಬರಿ ಅವು ಮಳೆಗೆ ಚಲೋನೇ ಇರಲ್ಲ ಸ್ನೇಹಿತರೆ. ಈ ಸೋಸಿ ಇಡ್ತೀನಿ ಸದಾರು ಊಟ ಮಾಡ್ರಾಗ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.